ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ತಿಳಿದುಕೊಳ್ಳೋಣ. ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಭವ್ಯ ಭಾರತದ 15ನೇಯ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರ ಸಂಕ್ಷಿಪ್ತ ಜೀವನದ ಕುರಿತು ತಿಳಿದುಕೊಳ್ಳೋಣ. ಜನನ 20 ಜೂನ್ 1958ರಲ್ಲಿ ಆಯಿತು. ಜನ್ಮಸ್ಥಳ ಒಡಿಶಾದ ಬೈದಪೋಶಿ ಎಂಬ ಗ್ರಾಮದಲ್ಲಿ ಅವರು ಜನಿಸಿದ್ದಾರೆ. ತಂದೆ ಬಿರಂಚಿ ನಾರಾಯಣ್ ತುಡು, ತಾತ ಮಯೂರ್ಭಂಜ್, ಸಹೋದರ ಭಗತ್ ತುಡು, ಸಹೋದರಿ ಸರಣಿ ತುಡು, ಪತಿ ಶ್ಯಾಮ್ ಚರಣ್. ಇವರು 2014ರಲ್ಲಿ ನಿಧನರಾಗಿದ್ದಾರೆ. ಮಕ್ಕಳು ಇಬ್ಬರು ಗಂಡು ಮಕ್ಕಳು. ಲಕ್ಷ್ಮಣ ಮುರ್ಮು 2009ರಲ್ಲಿ ನಿಧನರಾದರು. ಒಬ್ಬಳು ಮಗಳು ಇತಿಶ್ರೀ. ಧರ್ಮ ಹಿಂದೂ ಧರ್ಮ. ಜಾತಿ ಸಂತಾಲ್. ಶಿಕ್ಷಣ ರಮಾದೇವಿ ಮಹಿಳಾ ಮಹಾವಿಶ್ವವಿದ್ಯಾಲಯದಲ್ಲಿ ಅವರು ಪದವಿಯನ್ನು ಪಡೆದುಕೊಂಡಿದ್ದಾರೆ. ವೃತ್ತಿ ಅವರು ಶಿಕ್ಷಕಿಯಾಗಿ, ಸಮಾಜ ಸೇವಕಿಯಾಗಿ, ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯಕ್ಕೆ ಪದಾರ್ಪಣೆ 1997ರಲ್ಲಿ ರಾಜಕೀಯಕ್ಕೆ ಅವರು ಪದಾರ್ಪಣೆ ಮಾಡಿದ್ದಾರೆ. ಪಕ್ಷ ಭಾರತೀಯ ಜನತಾ ಪಕ್ಷದಿಂದ ಅವರು ರಾಜಕೀಯಕ್ಕೆ ಧುಮುಕಿದ್ದಾರೆ. ಪಂಚಾಯತ್ ಅಧ್ಯಕ್ಷೆಯಾಗಿ ರಾಯರಂಗಪುರದಲ್ಲಿ ಪಂಚಾಯತ್ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಾಸಕರಾಗಿ ರಾಯರಂಗಪುರ ಕ್ಷೇತ್ರಕ್ಕೆ 2000ರಲ್ಲಿ ಅವರು ಶಾಸಕಿಯಾಗಿ ಆಯ್ಕೆಯಾಗಿದ್ದರು. ಎರಡನೇ ಬಾರಿಯೂ ಕೂಡ ರಾಯರಂಗಪುರ ಕ್ಷೇತ್ರದಿಂದ ಅವರು ಶಾಸಕಿಯಾಗಿ 2004ರಲ್ಲಿ ಮರು ಆಯ್ಕೆಯಾಗಿದ್ದರು. 2007ರಲ್ಲಿ ಒಡಿಶಾ ವಿಧಾನಸಭೆಯಿಂದ ಅತ್ಯುತ್ತಮ ಶಾಸಕಿ ನೀಲಕಂಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ರಾಜ್ಯಪಾಲರಾಗಿ ಜಾರ್ಖಂಡ್ನ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿ ನೇಮಕಗೊಂಡರು. 2015ರಿಂದ 2021ರವರೆಗೆ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮಹಿಳಾ ಬುಡಕಟ್ಟು ಸಮುದಾಯದ ನಾಯಕಿ. ರಾಷ್ಟ್ರಪತಿಗಳಾಗಿ 21 ಜುಲೈ 2022ರಲ್ಲಿ 15ನೇಯ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ವಯಸ್ಸು 64 ವರ್ಷಗಳು. ವಿಶೇಷತೆ ರಾಷ್ಟ್ರಪತಿಯಾದ ಮೊದಲ ಬುಡಕಟ್ಟು ಸಮುದಾಯದ ಮಹಿಳೆ. ಭಾರತ ದೇಶದ 2ನೇಯ ಮಹಿಳಾ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿದ್ದಾರೆ.